जनार्दन दीपो हरतु मे पापं दीपो ज्योतिर्नमोऽस्तुते शुभं करोतु कल्याणम् आरोग्यं सुखसम्पदः द्वेषबुद्धिर्विनाशाय आत्मज्योतिर्नमोऽस्तुते
ಪ್ರಾರಂಭದಲ್ಲಿ ರಾಷ್ಟ್ರೋತ್ಥಾನದಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಯಾವ ಸಲಕರಣೆಗಳು ಸವಲತ್ತುಗಳು ಅಥವಾ ವ್ಯಕ್ತಿಗಳು ಎಲ್ಲವೂ ಇಲ್ಲದಂಥ ಸಂದರ್ಭದಲ್ಲಿ, ಆದರೆ ಸಮಾಜದೊಂದಿಗೆ ವಿಶ್ವಾಸ ಮತ್ತು ನಮ್ಮಲ್ಲಿ ನಮಗೆ ವಿಶ್ವಾಸ, ಈ ಸಮಾಜದಲ್ಲಿ ಸಾತ್ವಿಕತೆ ಇದೆ, ಅದನ್ನು ಜಾಗೃತಿ ಮಾಡಲಿಕ್ಕೆ ಸಾಧ್ಯ ಇದೆ, ಅದರಿಂದ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ, ಈ ಒಂದು ದೃಷ್ಟಿಯಿಂದ ರಾಷ್ಟ್ರೋತ್ಥಾನ ಪರಿಷತ್ತು ಪ್ರಾರಂಭ ಆಯಿತು. ಒಂದು ಕಾರ್ಯ ಮಾಡೋದು ಅಷ್ಟಕ್ಕೆ ಸೀಮಿತವಾಗಿ ನಾವು ಮಾಡಲೇ ಇಲ್ಲ, ಅದೊಂದು ಮಾದರಿಯಾಗಬೇಕು, ಅದು ಎಲ್ಲರೂ ಅನುಕರಣೀಯ ಮಾಡುವಂಗಾಗಿರಬೇಕು ಮತ್ತು ವ್ಯಾಪಕವಾಗಿ ಸಮಾಜದಲ್ಲಿ ಅದು ಅಳವಡಿಕೆ ಆಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಚಟುವಟಿಕೆಗಳು ಪ್ರಾರಂಭ ಆಯಿತು. ಪ್ರಾರಂಭದಲ್ಲಿ ರಾಷ್ಟ್ರೋತ್ಥಾನದ ಸಾಹಿತ್ಯ ನಾವು ಪ್ರಾರಂಭ ಮಾಡಿದ್ವಿ, ಅನೇಕ ಮೈಲುಗಲ್ಲುಗಳನ್ನು ಪ್ರಾರಂಭ ಮಾಡಿದ್ವಿ. ನಮ್ಮ ಅನೇಕ ಸಾಹಿತ್ಯಗಳು ಲಕ್ಷಕ್ಕಿಂತ ಹೆಚ್ಚು ಸಮಾಜದಲ್ಲಿ ತಲುಪಿದೆ. ಶಿಕ್ಷಣ ಅಂದರೆ ರೀಡಿಂಗ್, ರೈಟಿಂಗ್ ಆ್ಯಂಡ್ ಅರಿಥಮೆಟಿಕ್, ಇದು 3 ವಿಭಾಗ ಮಾತ್ರ ಅಲ್ಲ, ವ್ಯಕ್ತಿ ನಿರ್ಮಾಣ ಆಗಬೇಕು. ಸಮಾಜದಲ್ಲಿ ಸಚ್ಚಾರಿತ್ರ್ಯ, ಸಾಮಾಜಿಕ ಬದ್ಧತೆ ಹೇಳುವವರು ಮತ್ತು ದೇಶ ಪ್ರೇಮ, ಈ ರೀತಿಯ ವ್ಯಕ್ತಿಗಳನ್ನು ನಿರ್ಮಾಣ ಮಾಡುವಂಥದ್ದು ಆಗಬೇಕು. ಈ ಜಾಗದಲ್ಲಿ ಇನ್ನೊಂದು ಸೇವಾ ಚಟುವಟಿಕೆ ಬರುವುದಿದೆ. ಅಭ್ಯುದಯ ಟ್ರಸ್ಟಿಂದ ಇಲ್ಲಿ ಸೇವಾ ಚಟುವಟಿಕೆಗಳು, ಗ್ರಾಮೀಣ ಮಕ್ಕಳಿಗೆ ಅನುಕೂಲವಾಗುವಂತಹ ನೂತನ ವಿಜ್ಞಾನ ಪ್ರಯೋಗ ಶಾಲೆಗಳು ಮತ್ತು ಉಚಿತ ಪಾಠಶಾಲೆಗಳು, ಈ ಎಲ್ಲ ಕೆಲಸಗಳು ಈ ಒಂದು ಪರಿಸರದಲ್ಲಿ ಮುಂದಿನ ದಿನಗಳಲ್ಲಿ ಬರೋದಿದೆ. ಹಾಗಾಗಿ ನಾನು ಈಗಾಗಲೇ ಹೇಳಿದ ಹಾಗೆ ಈ ಒಂದು ಕೇಂದ್ರ ಈ ಸುತ್ತಮುತ್ತಲ ಜನರಿಗೆ ಒಂದು ಪ್ರೇರಣೆ, ಅವಕಾಶವಾಗುವಂಥ ಒಂದು ಜಾಗ ಆಗಿ ಪರಿವರ್ತನೆ ಆಗುವುದಿದೆ. ಈಗಾಗಲೇ ನಮ್ಮ ಎಲ್ಲೆಲ್ಲಿ ಶಾಲೆಗಳಾಗಿದ್ದಾವೆ ಆ ಎಲ್ಲ ಶಾಲೆಗಳು ಸುತ್ತಮುತ್ತಲಿನ ಜನರಿಗೆ ಒಂದು ಆಶಯ ಕೇಂದ್ರವಾಗಿದೆ. ಅದೇ ರೀತಿ ಇದು ಒಂದು ರೂಪುಗೊಳ್ಳಲಿದೆ ಅಂತ ಹೇಳ್ತಾ 4 ಪ್ರಾಸ್ತಾವಿಕ ನುಡಿಗಳನ್ನು ನಿಮ್ಮ ಮುಂದೆ ಇಟ್ಟು ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಕಳೆದ ವರ್ಷ ರಾಷ್ಟ್ರೋತ್ಥಾನ ಒಂದು ದೃಢವಾದ ಒಂದು ಸಂಕಲ್ಪವನ್ನು ಮಾಡ್ತು. ಸಂಘಕ್ಕೆ 100 ವರ್ಷ ಆದಾಗ, ರಾಷ್ಟ್ರೋತ್ಥಾನಕ್ಕೆ 60 ವರ್ಷ ತುಂಬಿದ ಸಂದರ್ಭದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಸಹ ಶಾಲೆಗಳನ್ನು ಮಾಡಬೇಕು ಅಂಥೇಳಿ, ಈ ಭಾಗದಲ್ಲೇನೂ ಶಾಲೆಯನ್ನು ಮಾಡಬೇಕು ಅಂತ ಹೇಳಿದಾಗ ಇದು ಬಹಳ ಉಪಯೋಗ ಆಗುತ್ತೆ, ರಾಷ್ಟ್ರೋತ್ಥಾನ ಶಾಲೆಯನ್ನು ಮಾಡಬೇಕು ಅಂಥೇಳಿ ಅವರು ಯೋಚನೆ ಮಾಡಿ ಸಂಘದ ಪ್ರಮುಖರಲ್ಲಿ ಚರ್ಚಿಸಿದಾಗ, ಸಂಘದ ಪ್ರಮುಖರು ಭಾಳ ಸಹರ್ಷದಿಂದ ಯಾವ ಉದ್ದೇಶಕ್ಕೋಸ್ಕರ ಈ ನೆಲವನ್ನು ಕೊಂಡ್ಕೊಂಡಿದ್ದೀವಿ ಅದು ಸಾಕಾರಗೊಳ್ಳಬೇಕು, ಸಮಾಜಕ್ಕೆ ಇಲ್ಲಿ ಉತ್ತಮವಾದಂಥ ಒಂದು ಸೇವಾ ಮತ್ತು ಶಿಕ್ಷಣ ಇದೆಲ್ಲಡೂ ದೊರಕಬೇಕು ಅನ್ನೋ ದೃಷ್ಟಿಯಿಂದ ರಾಷ್ಟ್ರೋತ್ಥಾನಕ್ಕೆ ಇದನ್ನು ಕೊಡಲಾಯಿತು. ನಾನು ರಾಷ್ಟ್ರೋತ್ಥಾನದ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಷ್ಟು ತ್ವರಿತವಾಗಿ ಬಹಳ ಜಾಗೃತೆಯಿಂದ ಈ ಶಾಲೆಯನ್ನು ಇವತ್ತು ಇಲ್ಲಿ ಉದ್ಘಾಟನೆಯನ್ನು ಮಾಡುವಂಥದ್ದು ಆಗಿದೆ. ನಾನು ನನ್ನ ಗ್ರಾಮ, ನನ್ನ ತೀರ್ಥಕ್ಷೇತ್ರ ಅನ್ನೋ ದೃಷ್ಟಿನಲ್ಲಿ ನಮ್ಮ ಹಳ್ಳಿನಲ್ಲಿ ಕಳೆದ 10 ವರ್ಷದಿಂದ ಒಂದು ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಆಗಿದೆ. ಇತ್ತೀಚೆಗೆ ಕಳೆದ ವಾರ ನಮ್ಮ ಊರಿನಲ್ಲಿ ಒಂದು ಸಭೆ ಆಯಿತು. ಆ ಸಭೆಯಲ್ಲಿ ನನ್ನ ಮುಖ್ಯ ಅತಿಥಿಗಳಾಗಿ ಕರೆದಿದ್ದರು. ಆ ಸಭೆಯಲ್ಲಿ ನಾನು ಇದ್ದಾಗ ಇಬ್ಬರು ಹೆಣ್ಮಕ್ಳು ಹುಡುಗಿಯರು ಬಂದು ನನಗೆ ನಮಸ್ಕಾರ ಮಾಡಿ ಪರಿಚಯ ಮಾಡಿಕೊಂಡ್ರು. ಅವ್ರು ಹೇಳಿದರು, ನಾನು CA ಮಾಡ್ತಾಯಿದ್ದೀನಿ. ಇನ್ನೊಬ್ಬರು ಹೇಳಿದ್ರು, ನಾನು MSc ಮಾಡ್ತಾಯಿದ್ದೀನಿ. ಈ ಸರ್ಕಾರಿ ಶಾಲೆಯಲ್ಲೇ ಓದಿದ್ದಂಥದ್ದು. ಇಲ್ಲಿ ಓದಿ ನಾನು ಪ್ರೇರಣೆಯನ್ನು ಪಡ್ಕೊಂಡೆ. ನಾವು CA ಆದಮೇಲೆ, MSc ಆದಮೇಲೆ ಒಂದು ನೌಕರಿಗೋ ಅಥವಾ ಉತ್ತಮವಾದಂತಹ ಸ್ಥಿತಿಗೆ ಹೋದ್ಮೇಲೆ ನಾವು ಈ ಶಾಲೆಗೆ ಏನಾದರೂ ಮಾಡಬೇಕು ಅಂತ ಹೇಳಿ ಇದ್ದೀವಿ ಅಂತ ಹೇಳಿದ್ರು. ಹೀಗೆ ನಮ್ಮ ಸಮಾಜದಲ್ಲಿ ಉತ್ತಮವಾದಂಥ ವ್ಯಕ್ತಿಗಳು ಇದ್ದಾರೆ, ತಯಾರು ಮಾಡಲಿಕ್ಕೆ ಸಾಧ್ಯ ಇದೆ. ನಾವು ಆ ರೀತಿಯಾದಂಥ ದೃಷ್ಟಿಕೋನವನ್ನು ಕೊಟ್ಟಾಗ, ಆ ರೀತಿಯಾಗಿ ಮಾಡೆಲ್ಸನ್ನು ನಿರ್ಮಾಣ ಮಾಡಿದಾಗ ಸಹಜವಾಗಿ ವ್ಯಕ್ತಿಗಳು ಬರ್ತಾರೆ. ಇವತ್ತು ಬಹಳ ಅಗತ್ಯತೆ ಅಂತ ಅನಿಸುತ್ತೆ. ಹೊರಗಡೆಯ ವಾತಾವರಣವನ್ನು ನೋಡಿದಾಗ ಇವತ್ತು ಯಾರು ನಾವು ಆದರ್ಶ ಅಂಥೇಳಿ ಅಂದ್ಕೊಳ್ಬಹುದೋ ಅವರ ವ್ಯವಹಾರಗಳನ್ನು, ಮಾತುಕತೆಗಳನ್ನು ನೋಡಿದಾಗ ಅನೇಕರಿಗೆ ನಿರಾಸೆ ಆಗುತ್ತೆ. ಶಾಲೆ ಒಂದು ಭಾಳ ದೊಡ್ಡ ಪರಿವರ್ತನೆ ಕೇಂದ್ರ. ಒಂದು ಸಾಮಾಜಿಕ ಬದಲಾವಣೆ ಆಗಬೇಕು ಅಂತಿದ್ರೆ ಶಾಲೆಗೆ ಇರೋವಂಥ ಅತ್ಯಂತ ಪ್ರಮುಖವಾದ ಒಂದು ಪಾತ್ರ ಏನಿದೆ
ಆ ಪಾತ್ರವನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಬೇಕು ಅನ್ನೋದು ರಾಷ್ಟ್ರೋತ್ಥಾನ ಪರಿಷತ್ತಿನ ಒಂದು ಹಂಬಲ. ಅದಕ್ಕಾಗಿ ಏನೇನು ತಯಾರಿಗಳನ್ನು ಮಾಡಿಕೊಳ್ಬೇಕು ಮತ್ತು ಏನನ್ನು ಮಕ್ಕಳಿಗೆ ಕಲಿಸ್ಬೇಕು ಅನ್ನೋದಕ್ಕೆ ಏನೆಲ್ಲ ಪ್ರಯತ್ನ ನಡೀತಾ ಇದೆ ಅನ್ನೋದನ್ನು ಇದ್ರ ಮೊದಲು ನೀವು ನೋಡಿದಂಥ ಒಂದು ಕಿರುಚಿತ್ರದಲ್ಲಿ ಗಮನಿಸಿರಬಹುದು. ಪಂಚಮುಖಿ ಶಿಕ್ಷಣ ಮತ್ತು ಸಂಸ್ಕಾರ ಕೊಡೋದರಲ್ಲಿ ರಾಷ್ಟ್ರೋತ್ಥಾನ ಶಾಲೆಗೆ ಇರತಕ್ಕಂಥ ವಿಶೇಷವಾದಂಥ ಒಂದು ಪರಿಶ್ರಮ ಮತ್ತು ಆಸಕ್ತಿ, ಇದು ರಾಷ್ಟ್ರೋತ್ಥಾನ ಶಾಲೆಯನ್ನು ಬಹುಶಃ ಬೇರೆ ಎಲ್ಲ ಶಾಲೆಗಳಿಗಿಂತ ಭಿನ್ನವಾಗಿಸುತ್ತೆ. ಅದಕ್ಕಾಗಿ ರಾಷ್ಟ್ರೋತ್ಥಾನ ಶಾಲೆ ಒಂದು ವಿಶಿಷ್ಟವಾದ ಸ್ಥಾನವನ್ನು ಸಮಾಜದಲ್ಲಿ ಪಡ್ಕೊಳ್ಳುತ್ತೆ ಮತ್ತು ಅದಕ್ಕಾಗಿ ಒಂದು ನಿರಂತರ ಪ್ರಯತ್ನ ಇದೆ. ಇದು ಯಾವುದೋ ಇನ್ನೊಂದು ಎಟ್ ಅನದರ್ CBSE ಶಾಲೆ ಅಲ್ಲ. ಅದಕ್ಕಾಗಿ ಸಾಕಷ್ಟು ಸಂಶೋಧನೆ ಪ್ರಯೋಗಗಳು ನಡೆದಿದೆ. ಆ ದಿಕ್ಕಿನಲ್ಲೇ ಕೆಲಸವೂ ನಡೀತಾ ಇದೆ. ಒಂದು ಸಂಸ್ಥೆಯನ್ನು ನಡೆಸುವವರು ಯಾರು ಅನ್ನೋದರಿಂದ ಆ ಸಂಸ್ಥೆ ಹೇಗೆ ನಡಿಬೋದು ಅಂತ ಕೂಡ ತಿಳ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಈಗ ನೀವೆಲ್ಲ ನೋಡಿದ್ರಿ, ರಾಷ್ಟ್ರೋತ್ಥಾನ 57 ವರ್ಷಗಳ ಹಿಂದೆ ಪ್ರಾರಂಭ ಆಗಿ ಇದುವರೆಗೆ ಏನು ಮಾಡ್ಕೊಂಬಂದಿದೆ, ಯಾವ ಉದ್ದೇಶದಿಂದ ರಾಷ್ಟ್ರೋತ್ಥಾನದ ಸ್ಥಾಪನೆ ಆಗಿದೆ ಅನ್ನೋದನ್ನು ಗಮನಿಸಿದರೆ ಯಾವ ಉದ್ದೇಶಕ್ಕಾಗಿ ರಾಷ್ಟ್ರೋತ್ಥಾನ ಕೆಲಸ ಮಾಡ್ತಾಯಿದೆ ಮತ್ತು ಆ ಉದ್ದೇಶದ ಸಾಧನೆಯನ್ನು ಈ ಶಾಲೆಗಳ ಮೂಲಕ ಹೇಗೆ ಈಡೇರಿಸಬೇಕು ಅನ್ನೋ ಪ್ರಯತ್ನ ಮಾಡ್ತಾಯಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸಂಸ್ಕಾರಪ್ರದವಾದಂಥ ರಾಷ್ಟ್ರನಿಷ್ಠವಾದಂಥ ಮಕ್ಕಳನ್ನು ತಯಾರು ಮಾಡಬೇಕು ಅನ್ನೋ ಗುರಿ ಇಟ್ಕೊಂಡು ರಾಷ್ಟ್ರೋತ್ಥಾನ ಕೆಲಸ ಮಾಡ್ತಾಯಿದೆ.